ಸರ್ ಈಗ ಕಾಗೇರಿ ಅವರು ಒಂದು ಮಾತು ಹೇಳಿದ್ದಾರೆ, ಜನಗಣಮನ ಅದು ರಾಷ್ಟ್ರಗೀತೆಯಾಗಿ ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅದು ಬ್ರಿಟಿಷರು ರಾಜನಿಗೋಸ್ಕರ ಬರೆದಿದ್ದು ಟಾಗೂರ್ ಅವರು ಅಂತ. ಇದನ್ನ ನೀವು ಹೇಗೆ ನೋಡ್ತೀರಿ? ಇಲ್ಲ ನೋಡ್ರಿ, ಭಾಳಷ್ಟು ಅದ್ರ ಬಗ್ಗೆ ಚರ್ಚೆಗಳು ಅದಾವೆ. ಮಾನ್ಯ ಲೋಕಸಭಾ ಸದಸ್ಯರು ವಿಶ್ವೇಶ್ವರ ಹೆಗಡೆ ಅವರು ಹೇಳಿದ್ದರಲ್ಲಿ ಜನಗಣಮನದ ಬಗ್ಗೆನೂ ಭಾಳ ಸಾಕಷ್ಟು ಚರ್ಚೆ ಅದಾವೆ. ಅದು ಚರ್ಚೆ ಆಗ್ಬೇಕು ದೇಶದಲ್ಲಿ. ಯಾಕಂದರೆ ಅದರಲ್ಲಿ ಒಂದು ಗುಲಾಮಗಿರಿಯ ಒಂದು ಸಂಕೇತ ಇದೆ. ಬ್ರಿಟಿಷರ ಮಹಾರಾಣಿಯನ್ನು ಹೊಗಳುವಂಥ ಒಂದು ಗೀತೆ ಇದೆ ಅನ್ನುವಂಥದ್ದು ಸಹ ಇವತ್ತು ನಾವು ಸಹ ಕೇಳ್ತೀವಿ. ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸರು ರಚಿಸಿದಂಥ ಅವ್ರದ್ದೊಂದು ಏನು ಆಜಾದ್ ಹಿಂದ್ ಫೌಜ್ ಮಾಡಿದ್ದಾರೆ, ಅವ್ರದ್ದು ಒಂದು ರಾಷ್ಟ್ರಗೀತೆ ಇತ್ತು. ಅದು ಭಾಳ ಸ್ಪಷ್ಟವಾಗಿ ನಿಖರವಾಗಿ ಭಾರತ ಮಾತೆ ಮತ್ತು ಭಾರತೀಯತೆ ಬಗ್ಗೆ ಇತ್ತು. ಒಂದೇ ಮಾತರಂ ಇದೆ. ಇವು ಎಲ್ಲ ಎರಡೂ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸರ ಕಾಲದಲ್ಲಿ ಏನು ಅವರು ಆಜಾದ್ ಹಿಂದ್ ಸೇನೆಯಲ್ಲಿ ಏನು ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ಅದು ಆಗಲಿ ಅಥವಾ ಒಂದೇ ಮಾತರಂ ಆಗಲಿ, ಇವಕ್ಕೆ ಯಾವುದೇ ರೀತಿಯ ಬ್ರಿಟಿಷರ ಒಂದು ಗುಲಾಮಗಿರಿಯ ಯಾವುದೇ ರೀತಿಯ ಸ್ವಲ್ಪ ಸಹ ಅದಕ್ಕೆ ಸೋಂಕಿಲ್ಲಾರಂಥ ಗೀತೆಗಳು ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಅದಕ್ಕೆ ಲೋಕಸಭಾ ಸದಸ್ಯರ ಒಂದು ವಿಚಾರ, ಅವರು ಒಬ್ಬ ಭಾಳ ಅನುಭವಿ ರಾಜಕಾರಣಿ ಅದಾರೆ, ಅವರು ಅಧ್ಯಯನಶೀಲ ರಾಜಕಾರಣಿ ಅದಾರೆ. ಯಾಕಂದರೆ ಸಂವಿಧಾನದ ಬಗ್ಗೆ ನಾವೆಲ್ಲ ಅವ್ರ ಸ್ಪೀಕರ್ ಇದ್ದಾಗ ಕರ್ನಾಟಕದಲ್ಲಿ ಭಾಳ ಸಾಕಷ್ಟು ಚರ್ಚೆ ಆಯಿತು. ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಸಂವಿಧಾನವನ್ನು ಕೊಟ್ಟರೆ ಅಭೂತಪೂರ್ವವಾದಂಥ ಸಂವಿಧಾನ ಅಂಥದ್ದು ಎಷ್ಟೋ ಶಾಸಕರಿಗೆ ಗೊತ್ತಿರಲಿಲ್ಲ. ಹಂಗೆ ಇವತ್ತು ವಿಶ್ವೇಶ್ವರ ಹೆಗಡೆ ಅವರು ಇದನ್ನು ಜನರಿಗೆ ಒಂದು ಪಬ್ಲಿಕ್ ಇದರಲ್ಲಿ ಬಿಟ್ಟಾರೆ, ಪಬ್ಲಿಕ್ ಕನ್ಸ್ಯೂಮ್ಷನ್ದಲ್ಲಿ ಬಿಟ್ಟಾರೆ. ಚರ್ಚೆ ಆಗಲಿ, ಅದನ್ನೇ ಒಮ್ಮೆ ದೇಶದ್ರೋಹಿ ಅದು ಅಥವಾ ಒಮ್ಮೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕಾಗೋದಿಲ್ಲ. ಚರ್ಚೆ ಆದಮೇಲೆ ಅದರಲ್ಲಿರುವಂಥ ಏನೋ ಒಂದು ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಸಾರ್ವಭೌಮತೆಗೆ ಅಪಮಾನ ಆಗುವಂಥ ಯಾವುದೇ ಶಬ್ದ ಇದ್ದರೂ ಬದಲಾವಣೆ ಮಾಡುವುದು ಅಥವಾ ತಿದ್ದುಪಡಿ ಮಾಡುವುದು ಸಹ ಗುಲಾಮಗಿರಿಯ ಯಾವುದೇ ಸಂದೇಶ ಇರಬಾರ್ದು. ಬ್ರಿಟಿಷ್ ಮಹಾರಾಣಿಯನ್ನು ಹೊಗಳುವಂಥ ಸಂದೇಶ ಇದೆ ಅನ್ನೋದು ಅನೇಕರು ಅದ್ರ ವಾದ ಮಾಡ್ತಾರೆ. ಅದರಿಂದ ಮುಕ್ತ ಮಾಡಬೇಕಂತೇಳಿ ನನ್ನ ಆಗ್ರಹ.